ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನಿಂದ ಸ್ಕ್ಯಾನ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ PU ಬೋರ್ಡ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಚಲನ್ ನಂಬರ್ನ ಹಾಕಿ, ಚಲನ್ ನಂಬರ್ನ ಹಾಕಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ಚಲನ್ ನಂಬರ್ನ ಹಾಕಿದ ತಕ್ಷಣ ಈ ರೀತಿ ನಿಮಗೆ ರಿಜಿಸ್ಟರ್ ನಂಬರ್ ಮತ್ತು ಯಾವ ಸಬ್ಜೆಕ್ಟ್ ಅನ್ನೋದು ಕೂಡ ತಾನೇ ಬಂದುಬಿಡ್ತದೆ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. ಆ ಒಂದು OTPಯನ್ನು ಹಾಕಿಬಿಟ್ಟು ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿ ಅಂತ ತೋರಿಸ್ತದೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದರಲ್ಲಿ ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇರೋದು ಏನಂತಂದರೆ, ಅಥವಾ ಪ್ರಾಬ್ಲಮ್ ಆಗ್ತಾ ಇರೋದು ಏನಂತಂದರೆ, ಸೊ ಇದನ್ನು ಕ್ಲಿಕ್ ಮಾಡಿದ ಮೇಲೂ ಕೂಡ ನಿಮಗೆ ಇಮಿಡಿಯೇಟಾಗಿ ಬರ್ತಾ ಇಲ್ಲ. ಸರ್ವಿಸ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. ಒಂದಷ್ಟು ಜನಕ್ಕೆ OTPನೂ ಕೂಡ ಬರ್ತಾ ಇಲ್ಲ. ಇದು ಯಾವುದೂ ಕೂಡ ನಿಮ್ಮ ಪ್ರಾಬ್ಲಮ್ ಅಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇದು PU ಬೋರ್ಡಿನ ವೆಬ್ಸೈಟಿನ ಸರ್ವರ್ ಪ್ರಾಬ್ಲಮ್ ಆಗಿರೋದಕ್ಕೆ ನೀವು ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಬೇಕಾಗ್ತದೆ. ಡೋಂಟ್ ವರಿ, 10ನೇ ತಾರೀಕಿನವರೆಗೆ ನಿಮಗೆ ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇದೆ. ಅದಾದ ಮೇಲೆ 13ನೇ ತಾರೀಕಿನವರೆಗೆ ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕೋದಕ್ಕೆ ಟೈಮ್ ಇದೆ. ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾವುದೇ ರೀತಿಯ ಚಿಂತೆ ಬೇಡ. ಸೊ ಇವತ್ತಿನ ರಾತ್ರಿ ಟ್ರೈ ಮಾಡಿ, 12 ಗಂಟೆ ಮೇಲೆ ಟ್ರೈ ಮಾಡಿ, ಸ್ವಲ್ಪ ಸರ್ವಿಸ್ ಫ್ರೀ ಆಗಿರ್ತದೆ. ಸೊ ಸರ್ವರ್ ಬ್ಯೂಸಿ ಕಡಿಮೆ ಇರ್ತದೆ. ಇಲ್ಲ ನಾಳೆ ಟ್ರೈ ಮಾಡಿ, ನಾಡಿದ್ದು ಟ್ರೈ ಮಾಡಿ, ಇನ್ನೂ ಟೈಮ್ ಇದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ. ಸೊ ಕೆಲವೊಂದು ವಿದ್ಯಾರ್ಥಿಗಳ ಪೇಪರ್ಗಳು 3ನೇ ದಿನ ಅಂದರೆ 10ನೇ ತಾರೀಕು ಅಪ್ಲೋಡ್ ಆಗ್ಬೋದು, 8ನೇ ತಾರೀಕು ಅಪ್ಲೋಡ್ ಆಗ್ಬೋದು, 9ನೇ ತಾರೀಕು ಅಪ್ಲೋಡ್ ಆಗ್ಬೋದು. ಎಲ್ಲ ಪೇಪರ್ಗಳು ಒಂದೇ ಸಲ ಅಪ್ಲೋಡ್ ಆಗಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆ. ಸೊ ಅದಕ್ಕೋಸ್ಕರ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಪೇಷನ್ಸ್ ಇರಲಿ. ನಾಳೆ ಬೆಳಗ್ಗೆ ಟ್ರೈ ಮಾಡಿ, ನಾಳೆ ಸಂಜೆ ಟ್ರೈ ಮಾಡಿ, ನಾಡಿದ್ದು ಟ್ರೈ ಮಾಡಿ, 10ನೇ ತಾರೀಕು ತನಕ ಟ್ರೈ ಮಾಡಿ. ಸೊ ಅಷ್ಟರೊಳಗೆ ಆಗೇ ಆಗ್ತದೆ. ಇನ್ನು OTP ಬರ್ತಾ ಇಲ್ಲ ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ಮೇನ್ ಕಾರಣ ಏನಂತಂದರೆ, ಮೊಬೈಲ್ ನಂಬರ್ ಏನಾದರೂ ನೀವು ರಾಂಗ್ ಕೊಟ್ಟಿದರೆ OTP ಬರೋದಿಲ್ಲ. ಅದನ್ನು ನೀವು ಕೇರ್ ತೊಗೋಬೇಕಾಗ್ತದೆ. ಹಾಗೇನಾದರೂ ರಾಂಗ್ ಕೊಟ್ಟಿದ್ರೆ ಸೊ ನೀವು PU ಬೋರ್ಡ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು. ಅವರ ಒಂದಷ್ಟು ಕಾಂಟ್ಯಾಕ್ಟ್ ನಂಬರ್ಸ್ಗಳು ಇಲ್ಲಿ ಕಾಣಿಸ್ತದೆ. ಸೊ ಆ ಕಾಂಟ್ಯಾಕ್ಟ್ ನಂಬರ್ನ ಯೂಸ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಕಾಂಟ್ಯಾಕ್ಟ್ ಅಸ್ ಅಂತ ಇದೆ. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಹಾಗೇನಾದರೂ ರಾಂಗ್ ಆಗಿದ್ರೆ. ಇನ್ನು ಒಬ್ಬ ವಿದ್ಯಾರ್ಥಿ ಬಹಳ ಚಂದದ ಕ್ವಶನ್ ಕೇಳಿದ್ದಾನೆ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ 6% ಮಾರ್ಕ್ಸ್ ಬಿದ್ದರೆ ಮಾತ್ರ ಮಾರ್ಕ್ಸು ಚೇಂಜ್ ಆಗುತ್ತೆ. ಸೊ ಆ ವಿದ್ಯಾರ್ಥಿ ಕೇಳಿದ್ದೇನಂತಂದರೆ, ಸರ್ ನಾನು 3 ಸಬ್ಜೆಕ್ಟಿಗೆ ವ್ಯಾಲ್ಯೂಯೇಷನ್ ಹಾಕಿದ್ದೀನಿ, ಆ ಒಂದು 3 ಸಬ್ಜೆಕ್ಟು ಸೇರಿ 6% ಅಂದರೆ 6 ಮಾರ್ಕ್ಸ್ ಜಾಸ್ತಿ ಬಿದ್ದರೆ ಕೊಡ್ತಾರ ಒಂದು ಸಬ್ಜೆಕ್ಟಿಗೆ ಅಂಥೇಳಿ. ಕಾಮನ್ ಸೆನ್ಸು ಥಿಂಕ್ ಮಾಡಿ. ಒಂದು ಸಬ್ಜೆಕ್ಟಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಪ್ರತಿ ಸಬ್ಜೆಕ್ಟಿಗೆ 6%ಗಿಂತ ಜಾಸ್ತಿ ಅಂದರೆ ಪ್ರಾಕ್ಟಿಕಲ್ ಇತ್ತಂದರೆ 4 ಮಾರ್ಕ್ಸು 70ಗೆ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳಿಗೆ 6 ಮಾರ್ಕ್ಸ್ ಬೀಳಲೇಬೇಕು. ಬಿದ್ದರೆ ಮಾತ್ರ ಚೇಂಜ್ ಆಗ್ತದೆ. ಅದು 6 ಮಾರ್ಕ್ಸ್ ಕಡಿಮೆ ಆದರೂ ಕೂಡ ಚೇಂಜ್ ಆಗ್ತದೆ. 1 ಮಾರ್ಕ್ಸ್ ಕಡಿಮೆ ಆದರೂ ಕೂಡ ಕಡಿಮೆ ಮಾಡೋದಿಲ್ಲ, 1 ಮಾರ್ಕ್ಸ್ ಜಾಸ್ತಿ ಆದರೂ ಕೂಡ ಮಾಡೋದಿಲ್ಲ. 6 ಮಾರ್ಕ್ಸು ಹೆಚ್ಚು ಕಡಿಮೆ ಆಗಬೇಕು. ಅಂದರೆ 6% ಮಾರ್ಕ್ಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಬೇಕು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸರ್ವರ್ ಬ್ಯುಸಿ ಇದೆ. ಆ ಬ್ಯುಸಿ ಕಡಿಮೆ ಆದ ತಕ್ಷಣ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.